ನೆಲಮಂಗಲದಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಪುಂಡಾಟ ಮೆರೆಯಲಾಗಿದೆ. ಖಾಸಗಿ ಬಸ್ ಗಾಜಿನ ಪುಡಿಗಟ್ಟಿ ಹೆದ್ದಾರಿಯಲ್ಲಿ ರಾದ್ಧಾಂತ ನಡೆಸಿದ್ದಾರೆ. ಯಾರು ನೋಡೋಣ. ಕುಂದಾಪುರದಿಂದ ಬೆಂಗಳೂರು ಕಡೆಗೆ ಸಾಗ್ತಾ ಇದ್ದ ಬಸ್ ಮೇಲೆ ದಾಳಿ ನಡೆಸಲಾಗಿದೆ. ಕುಡಿದ ಮತ್ತಲ್ಲಿ ಬಸ್ನ ಅಡ್ಡಗಟ್ಟಿ ಓವರ್ಟೇಕ್ ಮಾಡಿದ ವಿಚಾರಕ್ಕೆ ಕಿರಿಕ್ ಶುರುವಾಯಿತು. ಪರಿಣಾಮ ಕಲ್ಲಿನಿಂದ ಖಾಸಗಿ ಬಸ್ನ ಗಾಜನ ಪುಡಿಗಟ್ಟಿದ್ದಾರಂತೆ ಯುವಕರು. ಬಸ್ನ ಸಿಸಿ ಕ್ಯಾಮೆರಾದಲ್ಲಿ ಯುವಕರ ಪುಂಡಾಟದ ದೃಶ್ಯ ಸೆರೆಯಾಗಿದೆ. ನೆಲಮಂಗಲ ಟೌನ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕುಡಿದ ಅಮಲು ಹೆಂಗ್ ಬೇಕು ಹಂಗೆ ಆಡಿಸಿದೆ. ಕುಡ್ದಿರೋ ನಶ ಕೆಳಗಿಳಿತಾ ಇದ್ದಂತೆ ನಾವೆಲ್ಲಿದ್ದೀವಿ, ಹೆಂಗೆ ಒದೆ ಬಿದ್ದಿದೆ, ನಮಗೆ ಬಾಸುಂಡೆ ಹೆಂಗೆ ಬಿದ್ದಿದೆ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಬೇಕು ಅಂತ ಬಸ್ಸವರ ಎಡವಟ್ಟು ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿದೆ, ಅಥವಾ ಕಾರ್ನವರೇ ಕುಡ್ದು ಹೆಂಗೆ ಬೇಕು ಹಂಗೆ ಆಡಿದ್ದ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನೋಡಿ, ಸಿ ಸಿ ಕ್ಯಾಮ್ರಾ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂತ ಬಸ್ಗಳಲ್ಲಿ, ಅದು ಖಾಸಗಿ ಬಸ್ ಆಗಿರಲಿ, ಗೌರ್ಮೆಂಟ್ ಬಸ್ ಆಗಿರಲಿ. ಅನಂತರ ಒಳಗೆ ಬಂದು ಕೂಡ ಕೊರಳ್ಪಟ್ಟಿ ಎಲ್ಲ ಇಟ್ಕೊಂಡು ಗಲಾಟೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಕಾರ್ ಓಡಿಸ್ತಾ ಇರೋ ಪರಿ ನೋಡಿದಾಗಲೇ ಗೊತ್ತಾಗಿದೆ ಅವರು ಪೂರ್ತಿ ನಶೆಯಲ್ಲಿದ್ದಾರೆ ಅಂತ. ಎಣ್ಣೆ ನಶೆಯೋ ಗಾಂಜಾ ನಶೆಯೋ ಗೊತ್ತಿಲ್ಲ, ಡ್ರಗ್ಸ್ ನಶೆನೋ ಅಂತ. ಒಟ್ಟು ನಶೆಯಲ್ಲಿರೋದಂತೂ ಕನ್ಫರ್ಮ್. ನೆಲಮಂಗಲದಲ್ಲಿ ಆಗಿರೋ ಘಟನೆ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ, ಕಾರ್ನಲ್ಲಿದ್ದ ಇವ್ರುಗಳಿಗೆ ಏನೋ ಹೆಚ್ಚು ಕಡಿಮೆ ಆಯಿತು ಅನ್ಕೊಳ್ಳಿ, ಯಾರ ತಲೆ ಮೇಲೆ ಬರ್ತಾ ಇತ್ತು? ಅಥವಾ ಬಸ್ ಸಡನ್ನಾಗಿ ಬ್ರೇಕ್ ಹಾಕಿ ಬಸ್ಸಲ್ಲಿ ನಿಂತ್ಕೊಂಡಿದ್ದವರು ಅಥವಾ ಕುತ್ಕೊಂಡಿರೋರು ಮುಂದಿರೋ ರಾಡಿಗೆ ತಲೆ ಒಟ್ಕೊಂಡು ಏನೋ ಪೆಟ್ಟಾಯಿತು. ಯಾರು ಜವಾಬ್ದಾರಿ ಅದಕ್ಕೆ? ಇವ್ರುಗಳಿಗೆ ಭಯ ಇಲ್ಲ ಅಷ್ಟೇ. ನಮ್ಮ ಟ್ರಾಫಿಕ್ ರೂಲ್ಸ್ ಇನ್ನಷ್ಟು ಗಟ್ಟಿ ಆಗಬೇಕು. ನೋಡಿ, ಮೊನ್ನೆ ಆ ರೀತಿ ಡ್ರಿಫ್ಟಿಂಗ್ ಮಾಡಿದ್ದಕ್ಕೆಲ್ಲ ಏನಂದರೆ 5,000 to 10,000 ರೂಪಾಯಿ ದಂಡ ಅಂತೆ. ಹಿಂಗಾಡ್ದಾಗ್ಲೂ 5,000 to 10,000 ರೂಪಾಯಿ ಕಟ್ತಾರೆ. ಇವ್ರೇನು ದುಡ್ದಿರೋದಲ್ವಲ್ಲ, ಅಪ್ಪ ಅಮ್ಮಂದು ಅಥವಾ ಇನ್ಯಾವುದೋ ಹಣ ತಂದು ಕಟ್ತಾರೆ. ಕುಡ್ದಿರೋ ನಶೆ ಹೆಂಗೆ ಬೇಕು ಹಂಗೆ ಆಡಿಸುತ್ತೆ. ಸರಿಯಾಗಿ ಒಂದೆರಡು ಬಿಟ್ಟು ಪೊಲೀಸರು ಅವ್ರ ಭಾಷೆಯಲ್ಲಿ ನಶೆ ಇಳಿಸಿದಾಗ ಗೊತ್ತಾಗುತ್ತೆ.